ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಅವರ ಆರಂಭದ ದಿನಗಳಲ್ಲಿ ಇದ್ದಂತ ಎಷ್ಟೋ ಗೆಳೆಯರಿಗೆ ಇದೊಂದು ಶಾಕಿಂಗ್ ವಿಚಾರ ಆಗಿತ್ತು. ಸೊ ದರ್ಶನ್ ಅವರ ಜರ್ನಿನಲ್ಲಿ ಸಾಕಷ್ಟು ಜೊತೆಗಿದ್ದಂತ ಸಾಹಿತಿ, ಚಿತ್ರ ಸಾಹಿತಿ ನಾಗೇಂದ್ರ ಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ. ದರ್ಶನ್ ಅವರ ಒಂದು ಈ ಜರ್ನಿಯ ಬಗ್ಗೆ ಮತ್ತೆ ಈ ತರದ ಒಂದು ಘಟನೆಯಲ್ಲಿ ಅವರ ಆರೋಪಿಗೆ ನಿಂತಿರೋದ್ರ ಬಗ್ಗೆ ಒಂದಷ್ಟು ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ. ಸರ್, ಒಬ್ಬ ಗೆಳೆಯ ಅಂದ್ರೆ ಅವರ ಜರ್ನಿಯಲ್ಲಿ ಸಾಕಷ್ಟು ಜೊತೆಗಿದ್ದೀರಿ, ಯಾಕಂದ್ರೆ ಆರಂಭದ ದಿನಗಳು ಜೊತೆಗಿದ್ದಂಥವ್ರು. ಈ ತರ ಆರೋಪಿ ಸ್ಥಾನದಲ್ಲಿ ದರ್ಶನ್ ಅವ್ರು ನಿಂತಿರುವಂತದ್ದು ಎಷ್ಟು ವಿಷಾದನೆ ಮತ್ತೆ ನೋವು ತರಿಸಿದೆ ಅಂತ? ಮೊದಲು ಹೇಳ್ಬೇಕಂದ್ರೆ ಒಂದು ಸಾವಾಗಿದೆ, ಒಂದು ಕೊಲೆ ಆಗಿದೆ, ಅದು ಬರ್ಬರವಾಗಿ ಆಗಿದೆ ಅಂದಾಗ ಫಸ್ಟು ನಾನು ನಮ್ಮ ಮನೇಲಿ ಹೇಳಿದೆ, ಎಲ್ರಿಗೂ ಹೇಳ್ತಿದ್ದಿಷ್ಟೆ, ನಮ್ಮ ಮನೆಯಲ್ಲೇ ಆದರೆ ಹೆಂಗಿರುತ್ತೆ ಆ ನೋವು ಅಂತ. ಸೊ ನಾವೆಲ್ಲೋ ಕೇಳ್ತಿದ್ವಿ, ಎಲ್ಲೋ ಓದ್ತಿದ್ವಿ, ಆದರೆ ನಮ್ಮನೆ ಸಿನಿಮಾ ಕೂಡ ನಮ್ಮನೆ ಸಿನಿಮಾ ರಂಗ. ಸೊ ಅದು ಆದಾಗ ಭಾಳ ದುಃಖ ಅನ್ನಿಸ್ತು. ಮತ್ತು ಆ ವ್ಯಕ್ತಿ ಯಾರು ಏನು ತಪ್ಪು ಮಾಡಿದಾನೋ ಗೊತ್ತಿಲ್ಲ ನಮಗೆ. ಯಾರು ನೀವು ಮೀಡಿಯಾದಲ್ಲಾಗಲಿ ಅಥವಾ ಇನ್ಯಾರು ತಪ್ಪು ಮಾಡಿದ್ದಾನೆ, ಅವನೇನೋ ಫೋಟೋ ಕಳ್ಸೇನೆ, ವಾಟ್ ಎವರ್ ಇಟ್ ಇಸ್ ಇರಲಿ, ಅವನು ಕೊಲೆಯಾಗುವಂಥ ತಪ್ಪು ಮಾಡಿದ್ನ ಗೊತ್ತಿಲ್ಲ. ಸೊ ಕಾನೂನು ಮೂಲಕವೇ ಹೋಗ್ಬೋದಾಗಿತ್ತ, ಅಷ್ಟರಲ್ಲೇ ಮುಗಿದಿದ್ರೆ ಆಗ್ತಿತ್ತೇನೋ ಅಂತ ಅನಿಸುತ್ತೆ ಎಲ್ರಿಗೂ ಸಹಜವಾಗಿ. ಮೊದಲು ಅವರ ಮನೆಯವರಿಗೆ ಒಂದು ಆ ದುಃಖ ಭರಿಸುವಂಥ ಶಕ್ತಿ ಸಿಗಲಿ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಏನವರು ಕೊಲೆಗೆ ಕಾರಣರಾದವರು ಯಾರೆಲ್ಲ ಇದ್ದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದು ವಾಸ್ತವ. ಇನ್ನು ದರ್ಶನ್ ವಿಷಯಕ್ಕೆ ಬಂದರೆ, ಮೆಜೆಸ್ಟಿಕ್ ಸಿನಿಮಾದ ಮೊದಲ ದಿನದಿಂದ ಮೊದಲು ನಮ್ಮ ರೂಮ್ಗೆ ಮೆಜೆಸ್ಟಿಕ್ ಸಿನಿಮಾಗೆ ಅಂತ ಫಿಕ್ಸ್ ಆದಾಗ ಫಸ್ಟ್ ಡೇ ರೂಮ್ಗೆ ಬಂದಾಗಿಂದ ಹಿಡಿದು ಇಲ್ಲಿಯ ತನಕ ನಾನು ನೋಡ್ತಾ ಬಂದಿದ್ದೀನಿ, ಕೆಲಸಗಳು ಮಾಡ್ತಾ ಇದ್ದೀವಿ. ನನಗೊಂದು ಭಾಳ ದುಃಖ ಆಗಿದ್ದು ಮೊನ್ನೆ. ಏನಕ್ಕೆ ಅಂದರೆ, ಮೊದಲ ಸಿನಿಮಾ ಮೆಜೆಸ್ಟಿಕ್ ಸಿನಿಮಾಗೆ ಈ ಹುಡುಗ ಚೆನ್ನಾಗಿರ್ತಾನೆ ಅಂತ ನಾವೆಲ್ಲ ಭಾಮ ಹರೀಶ್ ಅವರು, ನಮ್ಮ ಸತ್ಯ ಆ್ಯಂಡ್ ರಾಮಮೂರ್ತಿ ಅವರು, ನಮ್ಮ ಅಣಜಿ ನಾಗರಾಜು ಎಲ್ಲ ಕೂತು ಮಾತಾಡಿದಾಗ ಟಿ ವಿಯಲ್ಲಿ ಮೊದಲನೇ ಸಲ ಅಂಬಿಕಾ ಅನ್ನೋ ಸೀರಿಯಲ್ನ ಮಧ್ಯಾಹ್ನ 2 ಗಂಟೆಗೆ 3 ಗಂಟೆಗೆ ಬರ್ತಿತ್ತದು. ನಾವೆಲ್ಲರೂ ಸೇರಿ ನೋಡಿದ್ದು ನೆನಪಿದೆ. ಆ ಕ್ಷಣದಿಂದ ಇಲ್ಲಿ ತನಕದ ದರ್ಶನ್ ಬೆಳವಣಿಗೆ ಇದೆಯಲ್ಲ, ನಮಗೇನು ಆಸೆ ಅಂದರೆ ನಮ್ಮ ಹೀರೋ, ನಾವು ಮೊದಲ ಸಿನಿಮಾಗೆ ನಾನು ಹಾಡು ಬರದೆ ಮತ್ತು ಸ್ಕ್ರಿಪ್ಟಲ್ಲಿದ್ದೆ, ಅದೆಲ್ಲ ಒಂದು ಕಡೆ ಇರಲಿ. ಅಂದರೆ ನಾವು ಮೊದಲ ಅವಕಾಶ ಕೊಟ್ಟ ಹೀರೋ ನಾವು, ಅಂದರೆ ನಾನಲ್ಲ, ನಮ್ಮ ನಿರ್ಮಾಪಕರು, ಆ ಸಿನಿಮಾದ ತಂಡದಲ್ಲಿ ನಾನೊಬ್ಬ, ನಾವು ಬೆಳೆಸಿದಂಥ ಹೀರೋ. ಇಷ್ಟುವರೆಗೆ ಕೆಲಸ ಮಾಡ್ತಾ ಬಂದಿದ್ದೀವಿ. ಪ್ರತಿ ಸಲ ಅವರ ಇನ್ನಷ್ಟು ಎತ್ತರಕ್ಕೆ ಹೋಗ್ಲಿ ಅನ್ನುವ ಆಶೆ ಇಟ್ಕೊಂಡೇ ಕೆಲಸ ಮಾಡಿದ್ರಲ್ಲ ಅಂತ ಹೀರೋ. ನನಗೆ ಮೊನ್ನೆ ಒಂದು ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಒಬ್ಬ ಅಭಿಮಾನಿ ತನ್ನ ಬೈಕ್ನ ಹಿಂದೆ ಡಿ ಬಾಸ್ ಅಂತ ಬರ್ಕೊಂಡಿದ್ದಾನೆ. ಅದನ್ನ ಕಿತ್ತಾಕ್ತಾ ಇದ್ದಾನೆ ತಾನೇ. ಆಡಿಯೋ ಬಹುಶಃ ನೋಡಿರ್ತೀವಿ ಭಾಳ ಜನ. ನನಗೆ ಆ ಕ್ಷಣ ತುಂಬ ಬೇಸರ ಆಗಿತ್ತು. ಒಂದು ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿದ್ದು ಆಘಾತ ಆಯಿತು, ಮತ್ತು ನಾನು ನಂಬಿರಲಿಲ್ಲ. ಇವತ್ತು ಈ ಕ್ಷಣ ಏನು ತೋರಿಸ್ತಾ ಇದ್ದೀರಿ, ನಾನೇ 30 ಲಕ್ಷ ಕೊಟ್ಟೆ ಅಂತ ದರ್ಶನ್ ಒಪ್ಕೊಂಡಿದ್ದಾರೆ ಅನ್ನೋ ಮಾತು ಬರ್ತಾ ಇದೆ. ಇಲ್ಲಿ ತನಕ ನನಗೂ ಏನೇನೋ ಆಗ್ತಿರುತ್ತೋ ಅದು ಏನು ಅಂತ ಯಾವುದು ಕ್ಲಾರಿಟಿ ಇಲ್ಲ. ಎಲ್ಲ ಮಾಧ್ಯಮಗಳು ತೋರಿಸ್ತಾ ಇದ್ದೀರಿ, ಎಲ್ಲ ಹೇಳ್ತಾ ಇದ್ದೀರಿ. ಏನೇ ಆದರೂ ಒಂದು ನಂಬಿಕೆ ಇರುತ್ತೆ ಗೊತ್ತಾ, ಇರಲಿ ಇನ್ನೂ ಏನೋ ಸತ್ಯ ಬರುತ್ತೆ, ಏನು ಇರಲ್ಲ. ದರ್ಶನ್ ಸಿಟ್ಟಿರ್ಬೋದು, ಏನೋ ಗಳಿಗೆ ಇರ್ಬೋದು, ಏನೇ ಇರ್ಬೋದು, ಬಟ್ ಕೊಲೆಯ ಹಂತಕ್ಕೆ ಅಥವಾ ಈ ಥರದೊಂದು ಹಂತಕ್ಕೆ ಅಂತ ಭಾವಿಸಿರ್ಲಿಲ್ಲ. ಇದೊಂದು ಕಡೆ ದುಃಖ. ಆದರೆ ಆ ಥರದ ಅಭಿಮಾನಿಗಳ ಪಡೆ ಇಡೀ ಕರ್ನಾಟಕದಲ್ಲಿ ಲಕ್ಷಾಂತರ ಅಭಿಮಾನಿಗಳನ್ನು ಪಡ್ಕೋಬೇಕು ಅಂದರೆ ಅದು ಸಾಮಾನ್ಯವಾದ ಮಾತಲ್ಲ. ಅದೊಂದು ಯೋಗ. ಆ ಯೋಗ ಬಂದಿರುವಂಥ ದರ್ಶನ್ ಈ ಸ್ಥಿತಿಯಲ್ಲಿರೋದು ನಿಜಕ್ಕೂ ದುಃಖ ಆಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.